ಹಾಯ್ ಫ್ರೆಂಡ್ಸ್, ನನ್ನ ಮಕ್ಕಳು ಚಿಕನ್ ಕೇಳ್ತಾಯಿದ್ರು ಅಂದ್ಬಿಟ್ಟು ಚಿಕನ್ ತರಿಸಿದ್ದೀನಿ. ಅದು 1.5 kg ಇದೆ ಚಿಕನ್ನು. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಇಡಬೇಕು. ಕಲಸಿ ಇಟ್ಟಾದಮೇಲೆ ಅದನ್ನು ವಾಶ್ ಮಾಡಬೇಕು. ಒಂದು 3 ಟೈಮ್ಸ್ ವಾಶ್ ಮಾಡಬೇಕು. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪವೂ ನೀರಿರಬಾರ್ದು, ನೀರಿಲ್ದಿರ ಬಗ್ಗಿಸ್ಕೊಳ್ಬೇಕು. ಇವಾಗ ಚಿಕನ್ನ ತೊಗೊಂಡು ಎಲ್ಲ ನೀರು ಬಗ್ಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ತೇಜ ಕಬಾಬ್ ಪೌಡರ್ನ 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇದು 2 ಪ್ಯಾಕೆಟು 1 kgದಿದ್ದು ಹಾಕ್ತಾಯಿದ್ದೀನಿ. ನಾನು 3 ಪ್ಯಾಕೆಟ್ ಹಾಕೋಣ ಅಂದ್ಕೊಂಡೆ, ಬಟ್ ಕಲರ್ ಆಗಿಬಿಟ್ರೆ ಹೆವಿ ಕಲರ್ ಆಗುತ್ತೆ ಅಂತ ಹಾಕಲಿಲ್ಲ. 1.5 kgಗೆ 3 ಪ್ಯಾಕೆಟೇ ಹಾಕಬೇಕು. 1 ಪ್ಯಾಕೆಟ್ ಅರ್ಧ kgದದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಒಂದು 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, ಉಪ್ಪು ಸ್ವಲ್ಪ ಹಾಕ್ಕೊಳ್ಬೇಕು, ಅದನ್ನು ಹಾಫೇ ಹಾಕ್ಕೊಳ್ಳಿ. ಯಾಕಂದ್ರೆ ನಾನು 1 ಪ್ಯಾಕೆಟ್ ಲೆಸ್ ಮಾಡಿದ್ದೀನಲ್ಲ, ಹಂಗಾಗಿ ಹಾಕ್ಕೊಂಡೆ ಅದನ್ನು. ಇಲ್ಲಾಂದರೆ ಕರೆಕ್ಟ್ 3 ಪ್ಯಾಕೆಟ್ ಹಾಕೋಂಗಿದ್ರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಎಗ್ ಹಾಕ್ಕೊಳ್ಬೇಕು. ಎಗ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ಲು ಮಿಕ್ಸ್ ಮಾಡಿಕೊಂಡು ಅದನ್ನು ಎತ್ತಿಡಬೇಕು 1 ಅವರ್. 1 ಅವರ್ ಎತ್ತಿಟ್ಟಾದಮೇಲೆ ಈಗ ರಸಮ್ಗೆ, ಕಬಾಬ್ ಜೊತೆ ಅನ್ನ ರಸಮ್ ಅಂದರೆ ಚೆನ್ನಾಗಿರುತ್ತಲ್ವ. ರಸಮ್ಗೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಇದು ಟೊಮೊಟೊ, ಹುಣಸೆಹಣ್ಣು ಬೇಯಿಸಿಟ್ಕೊಂಡಿದ್ದೀನಿ. ಟೊಮೊಟೊ, ಹುಣಸೆಹಣ್ಣು, ಬೇಳೆ ಒಂದು 3 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ಎಣ್ಣೆ ಒಂದು 4 ಸ್ಪೂನ್ ಹಾಕ್ಬಿಟ್ಟು 5 ಸ್ಪೂನು ಸಾಸಿವೆ ಹಾಕಿ, ಅದರ ನಂತರ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಅದು ತುಂಬ ಬ್ರೌನಿಷ್ ಆದಮೇಲೆ ಆಮೇಲೆ ಈ ಟೊಮೊಟೊ, ಬೇಳೆ, ಹುಣಸೆಹಣ್ಣನ್ನ ಹಾಕಬೇಕು. ಅದು ಒಂದು 3 ವಿಜಿಲ್ ಬರ್ಸ್ಕೊಳ್ಬೇಕು. ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಆಗಿರಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು. ಇವಾಗ ಅದು ನೋಡ್ತಾ ಇರಬೇಕು, ಇಲ್ಲಾಂದರೆ ಬೇಗ ಸೀದೋಗಿಬಿಡತ್ತೆ. ಫ್ರೈ ಮಾಡ್ಕೊತಾ ಇರಬೇಕು. ಆಮೇಲೆ ಇದು ಟೊಮೊಟೊ ಇದು ಫುಲ್ಲು ಬೆಂದಿಲ್ಲ ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೀವು, ಆಯಿತಾ. ಸ್ಮ್ಯಾಶ್ ಮಾಡಿನೇ ಹಾಕಬೇಕು. ಬೇಳೆ ಹಾಗೆ ಇದ್ದರೆ ಒಂಥರ ಚೆನ್ನಾಗಾಗಲ್ಲ ರಸಮ್ಮು. ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕು, ರಸಮ್ ಎಷ್ಟು ಬೇಕು, ರಸಮ್ ಯಾವಾಗೂ ತೆಳು ಇದ್ರೇ ಚೆನ್ನಾಗಿರುತ್ತೆ, ತಿಕ್ನೆಸ್ ಇದ್ದರೆ ಚೆನ್ನಾಗಿರಲ್ಲ. ನೀವು ತೆಳುವಾಗಿ, ನನಗೆ ಇಷ್ಟು ಕ್ವಾಂಟಿಟಿ ನೀರು ಬೇಕು, ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಉಪ್ಪು, ನಾನು 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ರಸಮ್ಗೆ 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಕಡಿಮೆ ಮಾಡಿದ್ರೆ ಕಡಿಮೆ ಹಾಕ್ಕೊಳ್ಳಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಆಯಿತಾ. ಅರಿಶಿನ 1/4 ಸ್ಪೂನ್ ಹಾಕ್ಕೊಳ್ಬೇಕು. ಯಾಕಂದರೆ ಇವಾಗ ಕಲರ್ ಬರಬೇಕಲ್ಲ ರಸಮ್ಮು, ಅದಕ್ಕೆ ಅರಿಶಿನ ಹಾಕ್ಕೊತಾರೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ, ಓಕೆ, ಅಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಅದನ್ನು ತಿರುಗಿಸ್ತಾ ಇರಬೇಕು. ಬೇಳೆ ಹಾಕಿದ್ದೀವಲ್ಲ, ಬೇಳೆ ಹಾಕಿದಾಗ ತಳ ಹತ್ತೋ ಚಾನ್ಸಸ್ ಇರುತ್ತೆ, ತಿರುಗಿಸ್ತಿರ್ಬೇಕು ರಸಮ್ಮು. ಆಮೇಲೆ ಅದು ಕುದಿ ಬರಬೇಕು. ಕುದಿ ಬರೋ ಟೈಮಿಗೆ ಕುದಿ ಬರಬೇಕು. ಕುದಿ ಬಂದ ಮೇಲೆ ನೀವು ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಬೇಕು. ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಈಗ ರಸಮ್ ಕುದೀತಾ ಇದೆ. ಈಗ ನೀವು ಅದು ಜೀರಿಗೆ, ಪೆಪ್ಪರ್ನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರ್ತೀರಲ್ಲ, ಆ ಪೌಡ್ರನ್ನ ಅದಕ್ಕೆ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ 1-2 ಕುದಿ ಬರಬೇಕು. ಸ್ವಲ್ಪ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ. ಆಮೇಲೆ ನೆಕ್ಸ್ಟ್ 1 ಅವರ್ ನಾವು ಕಬಾಬ್ನ ಎತ್ತಿಟ್ಟಿದ್ವಲ್ಲ, ಫ್ರಿಜ್ಜಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಟಿರಬೇಕು. ಆವಾಗ ಅದೆಲ್ಲ ಟೇಸ್ಟು ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಆವಾಗ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಆ ಎಣ್ಣೆ ಯೂಸ್ ಆಗೋಲ್ಲ. ಇಷ್ಟು ಎಣ್ಣೆ ಹಾಕ್ಕೊಂಡು ಈ ಕಬಾಬ್ನ ಹಾಕ್ಕೊಳ್ಳಿ. ಒಂದು 10 ಪೀಸ್, ಒಂದು 12 ಪೀಸ್ ಹಾಕಿ, ನಿಮ್ಗೆ ಎಷ್ಟಾಗುತ್ತೋ ನೋಡ್ಕೊಂಡು ಹಾಕಿ. ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಯಾವುದಕ್ಕೂ ಯೂಸ್ ಆಗೋಲ್ಲ ಎಣ್ಣೆ. ಇದು ಹೇಗೆ ಅಂದರೆ ನೀಟಾಗಿ ಒಂದು ಸ್ವಲ್ಪ ಫುಲ್ಲು ಬ್ರೌನಿಷ್ ಬರೋ ಥರ, ಕೆಂಪಾಗೋ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು ಕಬಾಬು. ಇದು ನೋಡಿ, ಈ ಥರ ಬ್ರೌನಿಷ್ ಆಗಬೇಕು. ಬಟ್ ಇನ್ನೂ 3 ಪ್ಯಾಕೆಟ್ಸ್ ಹಾಕಿದರೆ ಇನ್ನೂ ಕಲರ್ ಬಂದಿರೋದು ನೋಡಿ. ಈಗ ರಸಮ್ ರೆಡಿ. ರಸಮ್ ಜೊತೆಗೆ ರೈಸು, ಕಬಾಬು ರೆಡಿ. ನೀವು ಬೇಕಂದರೆ ಆನಿಯನ್ನು, ಲೆಮನ್ನು ಹಾಕ್ಕೊಂಡು ಊಟ ಮಾಡ್ಬೋದು.